ಎಲ್ಲರಿಗೂ ಜಯ ನಾನಿಸ್ ಕಿಚನ್ಗೆ ಸ್ವಾಗತ. ಬನ್ನಿ ಇವತ್ತು ನಾವು ಈಸಿ ಅಂಡ್ ಸಿಂಪಲ್ ಆಗಿ ಹೇಗೆ ಪಾಲಕ್ ರೈಸ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲಿಗೆ ಒಂದು ಪ್ಲೇಟ್ ಅಲ್ಲಿ ನಾನು 3 ಇಂದ 4 ಆನಿಯನ್, ಡ್ರೈ ಸ್ಪೈಸಸ್, ಗೋಡಂಬಿ, ಬೇಯಿಸಿದಂತ ಬಟಾಣಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 7 ಇಂದ 8 ಹಸಿಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಜಾರಲ್ಲಿ ನಾನು 1 ಸ್ಪೂನ್ ಅಷ್ಟು ಬೇಯಿಸಿದಂತ ಬಟಾಣಿ ಹಾಕಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕುಕ್ಕರ್ಗೆ ನಾನು 1 ಕಟ್ಟು ಫುಲ್ಲು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಇದನ್ನ ನಾವು ಇವಾಗ ಬೇಯಿಸ್ಕೊಬೇಕು. ನೋಡ್ಕೊಂಡ್ ಮಾಡಿ, ಬಿಕಾಸ್ ಪಾಲಕಲ್ಲಿ ಸಿಕ್ಕಾಪಟ್ಟೆ ಮಣ್ಣಿರುತ್ತೆ. ನಾವು ಇದನ್ನ ಒಂದು 3 ಇಂದ 4 ನಿಮಿಷವರೆಗೂ ಇಟ್ಕೊಳ್ಳೋಣ. ನೆಕ್ಸ್ಟ್ ಒಂದ್ ಜಾರಿಗೆ ಬೇಯಿಸಿರುವಂತ ಪಾಲಕ್ ಹಾಗೂ ಬೇಯಿಸಿರುವಂತ ಬಟಾಣಿ ಹಾಕೊಂಡು ನಾವು ಇದನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದ್ ಪ್ಲೇಟಿಗೆ ಅರಿಶಿನ ಪುಡಿ, ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಜೀರಾ ಪೌಡರ್, ಪೆಪ್ಪರ್ ಪೌಡರ್, ಗರಂ ಮಸಾಲ ಮತ್ತೆ ಸ್ವಲ್ಪ ಕಸೂರಿ ಮೆಥಿನ ಇಟ್ಕೊಳ್ಳೋಣ. ನೆಕ್ಸ್ಟ್ ಒಂದು ಸ್ಟವ್ ಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು 7 ಇಂದ 8 ಸ್ಪೂನ್ ಅಷ್ಟು ನಾನು ಆಯಿಲ್ ಹಾಕೊಂತ ಇದ್ದೀನಿ. ನಾನು 5 ಜನಕ್ಕೆ ಮಾಡ್ತಾ ಇದ್ದೀನಿ ಇಲ್ಲಿ, ಸೊ ನಾನು ಒಂದ್ ಸ್ವಲ್ಪ ಜಾಸ್ತಿ ಆಯಿಲ್ ಯೂಸ್ ಮಾಡ್ತಿದ್ದೀನಿ. ನಿಮ್ಗೆ ಬೇಕು ಅಂದ್ರೆ ಒಂದ್ ಸ್ವಲ್ಪ ಕಮ್ಮಿ ಹಾಕೊಬಹುದು. ನೆಕ್ಸ್ಟ್ ಇದು ಎಣ್ಣೆ ಕಾದ ನಂತರ ನಾನು ಇದಕ್ಕೆ ಡ್ರೈ ಸ್ಪೈಸಸ್ ಹಾಕೊಂತ ಇದ್ದೀನಿ. ಗೋಡಂಬಿ ಇದನ್ನ ಹಾಕೊಂಡು ಒಂದ್ 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಾನು ಜೀರಿಗೆ, ಬೇ ಲೀಫ್, ಮರಾಠ ಮೊಗ್ಗು ಮತ್ತೆ ಮೆಣಸು ಹಾಕೊಂಡು ಇದನ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತೆ ಚಿಲ್ಲಿ ಏನ್ ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನ ಹಾಕೊಂಡಿದ್ದೀನಿ. ನೀವು ಖಾರ ನೋಡ್ಕೊಂಡು ಚಿಲ್ಲಿ ಬೇಕಂದ್ರೆ ಎಕ್ಸ್ಟ್ರಾ ಹಾಕೊಬಹುದು, ಇಲ್ಲ ಕಮ್ಮಿನಾದ್ರೂ ಹಾಕೊಬಹುದು. ಇದನ್ನ ನಾವು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನೇನು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಯೋ ಅದನ್ನ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂತ ಇದ್ದೀನಿ. ನಿಮ್ಗೆ ಬೇಕು ಅಂದ್ರೆ ನೀವು ಅಂಗಡಿದೂ ಹಾಕೊಬಹುದು. ನೆಕ್ಸ್ಟ್ ಇದಕ್ಕೆ ಏನು ಈರುಳ್ಳಿ ಮತ್ತೆ ಕರ್ಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದು ನಾನು ಅದನ್ನು ಹಾಕೊಂಡು ಇದನ್ನ ಚೆನ್ನಾಗಿ ಗೋಲ್ಡನ್ ರೆಡ್ ಆಗುವವರೆಗೂ ನಾವು ಇದನ್ನ ಫ್ರೈ ಮಾಡೋಣ. ಸೊ ಈ ರೆಸಿಪಿ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಬೇಗನೆ ಆಗ್ಬಿಡುತ್ತೆ. ನೀವು ಇದನ್ನ ಥಟ್ ಅಂತ ಮಾಡ್ಬಿಡ್ಬೋದು. ಅಂಡ್ ಇದನ್ನ ಬ್ರೇಕ್ಫಾಸ್ಟ್, ಲಂಚ್ ಇಲ್ಲ ಒಂದೊತ್ತಿಗೆ ಡಿನ್ನರ್ ಬೇಕು ಅಂದ್ರೂ ಮಾಡ್ಕೊಬಹುದು. ಇದನ್ನ ಒಂದ್ ಸ್ವಲ್ಪ ಕ್ಲೋಸ್ ಮಾಡಿ ಇಡೋಣ. ನೆಕ್ಸ್ಟ್ ನಾನು ಇದಕ್ಕೆ ಬೇಯಿಸಿರುವಂತ ಬಟಾಣಿ ಹಾಕಿ ಅಂಡ್ ಡ್ರೈ ಸ್ಪೈಸಸ್ ಏನಿದೆ ಅದನ್ನ ಒಂದ್ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಂತ ಇದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಒಂದ್ ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಬಿಡೋಣ. ನೆಕ್ಸ್ಟ್ ಇದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ನಾನೇನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದ ಪಾಲಕ್ದು ಅದನ್ನ ಹಾಕೊಂಡು ಅಂಡ್ ಬೇಯಿಸಿರುವಂತ ಬಟಾಣಿ ನಾವೇನ್ ಬೇಯಿಸ್ಕೊಂಡಿದೀವೋ ಅದ್ರದ್ದು ನೀರ್ ಹಾಕೊಂತ ಇದ್ದೀನಿ. ಅದನ್ನ ವೇಸ್ಟ್ ಮಾಡೋ ಹಾಗಿಲ್ಲ. ಸೊ ಅದನ್ನ ಹಾಕಿ ನಾನು ಚೆನ್ನಾಗಿ ಇದನ್ನ ಏನ್ ಹಸಿ ವಾಸನೆ ಇದೆ ಅದನ್ನ ಹೋಗೋವರೆಗೂ ಅಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನಾನು ಇದನ್ನ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಈ ರೆಸಿಪಿಗೆ ನೀವು ಬಿಸಿ ಅನ್ನನೇ ಹಾಕ್ಬೇಕು, ಬಿಕಾಸ್ ಇದು ಬಿಸಿ ಬಿಸಿ ತಿಂತಾನೆ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯ ಅನ್ನ, ತಂಗ್ಳನ್ನ ಎಲ್ಲ ಹಾಕೋಕ್ ಹೋಗ್ಬೇಡಿ. ಸೊ ನಾನು ಇದನ್ನ ಮಾಡ್ಬೇಕಾದ್ರೆ ಸೈಡ್ ಅಲ್ಲಿ ಅನ್ನ ಕೂಡ ಮಾಡಿದೆ. ಒಂದ್ ಸ್ವಲ್ಪ ಸಾಲ್ಟೆಡ್ ಬಟರ್ ಹಾಕ್ತಾ ಇದೀನಿ. ಸೊ ಸಾಲ್ಟ್ ನೋಡ್ಕೊಂಡು ಹಾಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತು ಸೋನಾ ಮಸೂರಿ ಅನ್ನ ಹಾಕ್ತಾ ಇದೀನಿ. ನಿಮ್ಗೆ ಬೇಕು ಅಂದ್ರೆ ನೀವು ಬಾಸ್ಮತಿ ರೈಸ್ ಇಲ್ಲ ಜೀರಾ ರೈಸ್ ಕೂಡ ಹಾಕೊಂಡು ಇದನ್ನ ಮಾಡ್ಬೋದು. ಸೊ ಇವಾಗ ನಾನು ಇದನ್ನ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಸಾಕು. ಇದು ಬೇಗ ಹಾಕ್ಬಿಡುತ್ತೆ, ಬಿಕಾಸ್ ಇದು ಒಳ್ಳೆ ಪುಳಿಯೋಗರೆ ಮಿಕ್ಸ್ ಇಲ್ಲ ವಾಂಗಿಬಾತ್ ಮಿಕ್ಸ್ ತರ ಇರುತ್ತೆ. ನಿಮ್ಗೆ ಬಿರಿಯಾನಿ ತರ ಏನ್ ಇದನ್ನ ಅಕ್ಕಿನೇ ಹಾಕ್ಬೇಕು ಅಂತ ಏನಿಲ್ಲ. ಲಾಸ್ಟ್ ಅಲ್ಲಿ ನಾನು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಶಿಂಗ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂಡ್ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಡ್ ಅಕಸ್ಮಾತ್ ನೀವೇನಾದ್ರೂ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಅಂದ್ರೆ ನಮ್ಮ ಚಾನೆಲ್ ನ ಫಾಲೋ ಮಾಡಿ. ಸೊ ಇದನ್ನ ನಾನು ಸರ್ವಿಂಗ್ ಪ್ಲೇಟ್ ಮೇಲೆ ಹಾಕಿದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಟ್ರೈ ಮಾಡಿ ಈ ರೆಸಿಪಿನ. ನಿಮ್ಗೆ ಏನಾದ್ರು ರೆಸಿಪೀಸ್ ಬೇಕು ಅಂದ್ರೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹೊಸ ಹೊಸ ರೆಸಿಪಿಗಳನ್ನ ನಾನು ತರ್ತಾ ಇರ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.